ರಾಶಿಯವರು ಬುದ್ಧಿವಂತಿಕೆ, ಸಂವಹನ ಮತ್ತು ಚಾತುರ್ಯದ ಪ್ರತೀಕರಾಗಿದ್ದಾರೆ. ಇವರ ಅಧಿಪತಿ ಗ್ರಹವಾದ ಬುಧನು ಜ್ಞಾನ, ತರ್ಕಶಕ್ತಿ, ವ್ಯಾಪಾರ, ಬುದ್ಧಿವಾದ ಮತ್ತು ಸಂವಹನ ಕೌಶಲ್ಯಗಳನ್ನು ನಿಯಂತ್ರಿಸುತ್ತಾನೆ. ಈ ಕಾರಣದಿಂದ ಮಿಥುನ ರಾಶಿಯ ಜನರು ಸಹಜವಾಗಿಯೇ ಚುರುಕಾದ ಮನಸ್ಸಿನವರು, ಹೊಸ ಕಲ್ಪನೆಗಳನ್ನು ಅಳವಡಿಸಿಕೊಳ್ಳುವವರು ಮತ್ತು ತಮ್ಮ ಮಾತುಗಳಿಂದ ಇತರರನ್ನು ಪ್ರಭಾವಗೊಳಿಸುವವರು. ಆದರೆ ಈ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಇನ್ನಷ್ಟು ಬಲಪಡಿಸಬೇಕಾದರೆ ದೀಪಾವಳಿಯಂತಹ ಶುಭ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಶುಭಕರವಾಗುತ್ತದೆ ಎಂದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರಗಳು ಹೇಳುತ್ತವೆ. ದೀಪಾವಳಿ ಹಬ್ಬವು ಬೆಳಕಿನ, ಶುದ್ಧತೆಯ ಮತ್ತು ಹೊಸ ಆರಂಭಗಳ ಹಬ್ಬ. ಈ ದಿನದಲ್ಲಿ ಖರೀದಿಸಿದ ವಸ್ತುಗಳು ನಿಮ್ಮ ಜೀವನದಲ್ಲಿ ಶುಭ ಫಲ, ಬುದ್ಧಿವಂತಿಕೆ ಮತ್ತು ಪ್ರಗತಿಯನ್ನು ತರುತ್ತವೆ ಎಂಬ ನಂಬಿಕೆಯಿದೆ. ಮಿಥುನ ರಾಶಿಯವರು ದೀಪಾವಳಿಯಂದು ಕಂಚಿನಿಂದ ತಯಾರಿಸಿದ ಪಾತ್ರೆಗಳನ್ನು ಖರೀದಿಸಿದರೆ ಅದು ಅತ್ಯಂತ ಶುಭಕರ. ಕಂಚು ವಸ್ತುಗಳು ಶುದ್ಧತೆಯ ಮತ್ತು ಆರೋಗ್ಯದ ಸಂಕೇತವಾಗಿದ್ದು, ಇದು ಬುಧ ಗ್ರಹದ ಪ್ರಿಯ ಲೋಹಗಳಲ್ಲಿ ಒಂದಾಗಿದೆ. ಕಂಚಿನ ಪಾತ್ರೆಗಳು ಮನೆಯ ವಾತಾವರಣದಲ್ಲಿ ಶುದ್ಧ ಶಕ್ತಿ ಹರಡುತ್ತವೆ ಮತ್ತು ಮನಸ್ಸಿನಲ್ಲಿ ಸ್ಪಷ್ಟತೆ ಹಾಗೂ ಚೈತನ್ಯವನ್ನು ಉಂಟುಮಾಡುತ್ತವೆ. ಹೀಗಾಗಿ ಮಿಥುನ ರಾಶಿಯವರು ಈ ದೀಪಾವಳಿಯಲ್ಲಿ ಕಂಚಿನ ದೀಪಗಳು, ತಟ್ಟೆಗಳು ಅಥವಾ ಕಂಚಿನ ಕಲಶವನ್ನು ಖರೀದಿಸಿ ಪೂಜೆಯಲ್ಲಿ ಬಳಸುವುದರಿಂದ ಅವರ ಮನೆಗೆ ಸಂಪತ್ತು, ಶಾಂತಿ ಮತ್ತು ಬುದ್ಧಿವಂತಿಕೆಯ ಬೆಳಕು ಬರುತ್ತದೆ. ಇದೇ ರೀತಿ ಪಚ್ಚೆ ರತ್ನ ಬುಧನಿಗೆ ಅತ್ಯಂತ ಪ್ರಿಯವಾದ ರತ್ನವಾಗಿದೆ. ಇದು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ, ಸಂವಹನ ಕೌಶಲ್ಯವನ್ನು ವೃದ್ಧಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಪಚ್ಚೆ ರತ್ನ ಧರಿಸಿದ ಮಿಥುನ ರಾಶಿಯವರು ತಮ್ಮ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುತ್ತಾರೆ, ತೀರ್ಮಾನಗಳಲ್ಲಿ ಸ್ಪಷ್ಟತೆ ಹೊಂದುತ್ತಾರೆ ಮತ್ತು ಆರ್ಥಿಕ ಬೆಳವಣಿಗೆಗೆ ದಾರಿ ತೆರೆದುಕೊಳ್ಳುತ್ತಾರೆ. ದೀಪಾವಳಿಯಂದು ಪಚ್ಚೆ ರತ್ನ ಅಥವಾ ಪಚ್ಚೆ ಕಲ್ಲಿನ ಆಭರಣವನ್ನು ಖರೀದಿಸುವುದು ವಿಶೇಷವಾಗಿ ಶುಭಕರ. ಈ ರತ್ನವು ಬುಧ ಗ್ರಹದ ಶಕ್ತಿಯನ್ನು ಸಕ್ರಿಯಗೊಳಿಸಿ ಮಿಥುನ ರಾಶಿಯವರ ಬುದ್ಧಿಶಕ್ತಿ ಮತ್ತು ವಾಣಿಜ್ಯ ಕೌಶಲ್ಯವನ್ನು ಬಹಳಷ್ಟು ಹೆಚ್ಚಿಸುತ್ತದೆ. ಅದೇ ರೀತಿ ಧಾರ್ಮಿಕ ಪುಸ್ತಕಗಳು ಅಥವಾ ಶಾಸ್ತ್ರಗಳು ಖರೀದಿಸುವುದು ಮಿಥುನ ರಾಶಿಯವರಿಗೆ ಉತ್ತಮ ಫಲ ನೀಡುತ್ತದೆ. ಜ್ಞಾನವನ್ನು ಪ್ರತಿನಿಧಿಸುವ ಬುಧನ ಅನುಗ್ರಹವನ್ನು ಪಡೆಯಲು ಪವಿತ್ರ ಗ್ರಂಥಗಳು ಅಥವಾ ಧಾರ್ಮಿಕ ಪಠ್ಯಗಳನ್ನು ಓದುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗವಾಗುತ್ತದೆ. ಈ ಪುಸ್ತಕಗಳು ಮನೆಯಲ್ಲಿ ಇರೋದರಿಂದ ದೇವರ ಕೃಪೆ ಹೆಚ್ಚುತ್ತದೆ ಮತ್ತು ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ಹರಡುತ್ತದೆ. ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಪ್ರಯೋಜನಕರ ರೀತಿಯಲ್ಲಿ ಬಳಸುವವರಾಗಿರುವುದರಿಂದ ಪೆನ್ಗಳು, ಡೈರಿಗಳು, ನೋಟ್ಬುಕ್ಗಳು ಅಥವಾ ಸ್ಟೇಷನರಿ ವಸ್ತುಗಳು ಖರೀದಿಸುವುದು ಒಂದು ಉತ್ತಮ ಆಯ್ಕೆ. ಬುಧ ಗ್ರಹವು ಬರವಣಿಗೆ, ಸಂವಹನ ಮತ್ತು ವ್ಯವಹಾರಗಳ ಪ್ರತಿನಿಧಿ. ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸುವುದು ನಿಮ್ಮ ಉದ್ಯೋಗ, ಅಧ್ಯಯನ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ತರಬಹುದು. ವಿದ್ಯಾರ್ಥಿಗಳು ಅಥವಾ ವ್ಯವಹಾರದಲ್ಲಿರುವವರು ದೀಪಾವಳಿಯಂದು ಹೊಸ ಪೆನ್ ಅಥವಾ ಲೆಕ್ಕ ಪುಸ್ತಕಗಳನ್ನು ಖರೀದಿಸಿ ಅದನ್ನು ಪೂಜಿಸಿದರೆ ಆ ವರ್ಷದಲ್ಲಿ ಬುದ್ಧಿವಂತಿಕೆಯ ಬೆಳವಣಿಗೆ, ಹೊಸ ಕಲ್ಪನೆಗಳು ಮತ್ತು ಯಶಸ್ಸು ಖಂಡಿತವಾಗಿಯೂ ಸಿಗುತ್ತವೆ. ದೀಪಾವಳಿಯ ಈ ಶುಭ ಸಮಯದಲ್ಲಿ ಖರೀದಿಸಿದ ಪ್ರತಿಯೊಂದು ವಸ್ತುವು ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಬೆಳಕು, ಸ್ಫೂರ್ತಿ ಮತ್ತು ಪ್ರಗತಿಯನ್ನು ತರುತ್ತದೆ. ಕಂಚಿನ ಪಾತ್ರೆಗಳು ಮನೆಯಲ್ಲಿ ಶಾಂತಿಯನ್ನು ತರಲಿವೆ, ಪಚ್ಚೆ ರತ್ನ ಬುದ್ಧಿವಂತಿಕೆಯನ್ನು ವೃದ್ಧಿಸಲಿವೆ, ಧಾರ್ಮಿಕ ಗ್ರಂಥಗಳು ಆಧ್ಯಾತ್ಮಿಕ ಬೆಳಕನ್ನು ತರಲಿವೆ ಮತ್ತು ಸ್ಟೇಷನರಿ ವಸ್ತುಗಳು ಜ್ಞಾನ ಮತ್ತು ವ್ಯಾಪಾರದಲ್ಲಿ ಉತ್ತೇಜನ ನೀಡಲಿವೆ. ಮಿಥುನ ರಾಶಿಯವರು ಬುದ್ಧಿಶಕ್ತಿ, ಸಂವಹನ ಮತ್ತು ಚುರುಕಾದ ಚಿಂತನೆಗಳ ಗ್ರಹವಾದ ಬುಧನ ಆಶೀರ್ವಾದವನ್ನು ಪಡೆದವರಾಗಿದ್ದಾರೆ. ಅವರ ಜೀವನದಲ್ಲಿ ಸಮತೋಲನ, ಚುರುಕಾದ ಚಿಂತನೆ ಮತ್ತು ಯಶಸ್ಸು ಬರಲು ಬುಧನ ಶಕ್ತಿ ಸ್ಥಿರವಾಗಿರಬೇಕು.
ಬುಧನ ಶಕ್ತಿಯನ್ನು ಸ್ಥಿರಗೊಳಿಸುವ ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು ಮನಸ್ಸಿನ ಶಾಂತಿಯನ್ನು ಸಾಧಿಸುವುದು. ಮನಸ್ಸು ಅಸ್ಥಿರವಾಗಿದ್ದರೆ ಬುದ್ಧಿಶಕ್ತಿ ಇದ್ದರೂ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಆದ್ದರಿಂದ ಧ್ಯಾನ, ಪ್ರಾರ್ಥನೆ ಮತ್ತು ಶಾಂತತೆಯ ವಾತಾವರಣವು ಮಿಥುನ ರಾಶಿಯವರಿಗೆ ಅತ್ಯಂತ ಅಗತ್ಯ. ಈ ಹಿನ್ನೆಲೆಯಲ್ಲಿ ಧ್ಯಾನಕ್ಕಾಗಿ ಉಪಯೋಗಿಸುವ ವಸ್ತುಗಳು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಉದಾಹರಣೆಗೆ ಜಪಮಾಲೆ, ಕ್ರಿಸ್ಟಲ್, ಧೂಪದ ಕಡ್ಡಿಗಳು ಅಥವಾ ಅಗರಬತ್ತಿ ಸ್ಟ್ಯಾಂಡ್ ಖರೀದಿಸುವುದು ಮನಸ್ಸಿನ ನೆಮ್ಮದಿಗೆ ಕಾರಣವಾಗುತ್ತದೆ. ಈ ವಸ್ತುಗಳಿಂದ ಮನೆಗೆ ಸುಗಂಧ ಮತ್ತು ಧನಾತ್ಮಕ ಶಕ್ತಿ ಹರಡುತ್ತದೆ. ಧ್ಯಾನ ಅಥವಾ ಪ್ರಾರ್ಥನೆಯ ವೇಳೆ ಈ ವಸ್ತುಗಳನ್ನು ಉಪಯೋಗಿಸಿದರೆ ಚಿಂತನೆಗೆ ಸ್ಪಷ್ಟತೆ, ಆತ್ಮಶಾಂತಿ ಮತ್ತು ಆಂತರಿಕ ಶಕ್ತಿ ದೊರೆಯುತ್ತದೆ. ಇದರಿಂದ ಬುಧನ ಶಕ್ತಿ ಸ್ಥಿರವಾಗುತ್ತದೆ ಮತ್ತು ವ್ಯಕ್ತಿಯ ನಿರ್ಧಾರ ಶಕ್ತಿ ಹೆಚ್ಚುತ್ತದೆ. ಇದೇ ರೀತಿಯಲ್ಲಿ ಹಣದ ಪರ್ಸ್ ಅಥವಾ ಹಣ ಸಂಗ್ರಹಿಸಲು ಉಪಯೋಗಿಸುವ ವಸ್ತುಗಳು ಮಿಥುನ ರಾಶಿಯವರಿಗೆ ಬಹಳ ಮಹತ್ವದ್ದಾಗಿದೆ. ಹೊಸ ಪರ್ಸ್ ಖರೀದಿಸಿ ಅದರೊಳಗೆ ಬೆಳ್ಳಿಯ ನಾಣ್ಯ ಅಥವಾ ಪಚ್ಚೆ ಬಣ್ಣದ ಬಟ್ಟೆಯನ್ನು ಇಟ್ಟುಕೊಂಡರೆ ಅದೃಷ್ಟವು ಬೆಳೆಯುತ್ತದೆ. ಪಚ್ಚೆ ಬಣ್ಣವು ಬುಧನ ಪ್ರಿಯ ಬಣ್ಣವಾಗಿರುವುದರಿಂದ ಅದು ಧನಸಂಪತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ತರುತ್ತದೆ. ಹಸಿರು ಅಥವಾ ಹಗುರ ಬೂದು ಬಣ್ಣದ ಪರ್ಸ್ ಬುಧನ ಶಕ್ತಿಯನ್ನು ಬಲಪಡಿಸಿ ಹಣ ಉಳಿಯುವ ಶಕ್ತಿ ನೀಡುತ್ತದೆ. ಇಂತಹ ಪರ್ಸ್ನಿಂದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತವೆ ಮತ್ತು ಹಣದ ಹರಿವು ಸಮತೋಲನವಾಗಿರುತ್ತದೆ. ಬುಧನ ಅನುಗ್ರಹ ಪಡೆಯಲು ಗಣೇಶನ ಪೂಜೆ ಅತ್ಯಂತ ಮುಖ್ಯವಾಗಿದೆ. ಗಣೇಶ ದೇವರು ವಿದ್ವತ್, ಬುದ್ಧಿಶಕ್ತಿ ಮತ್ತು ಯಶಸ್ಸಿನ ದೇವರು. ಹೊಸ ಗಣೇಶನ ಬೆಳ್ಳಿ ಅಥವಾ ಕಂಚಿನ ಪ್ರತಿಮೆ ಅಥವಾ ಬುಧ ದೇವರ ಯಂತ್ರ ಅಥವಾ ಚಿತ್ರವನ್ನು ಖರೀದಿಸಿ ಪೂಜಾ ಕೋಣೆಯಲ್ಲಿ ಇಟ್ಟರೆ ಬುಧದ ಶಕ್ತಿ ಬಲಗೊಳ್ಳುತ್ತದೆ. ಪೂಜಾ ಸಮಯದಲ್ಲಿ ಗಣೇಶನ ಮುಂದೆ ಹಸಿರು ಹೂವು, ತುಳಸಿ ಅಥವಾ ಹಸಿರು ಬಟ್ಟೆ ಅರ್ಪಿಸಿದರೆ ಜ್ಞಾನ, ಸಮೃದ್ಧಿ ಮತ್ತು ಧೈರ್ಯ ಹೆಚ್ಚುತ್ತದೆ. ಗಣೇಶನ ಕೃಪೆಯಿಂದ ಕೆಲಸಗಳಲ್ಲಿ ಅಡ್ಡಿಗಳು ದೂರವಾಗುತ್ತವೆ ಮತ್ತು ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ. ಇದಲ್ಲದೆ ಬೆಳ್ಳಿ ಬುಧನಿಗೆ ಅತ್ಯಂತ ಪ್ರಿಯವಾದ ಲೋಹಗಳಲ್ಲಿ ಒಂದು. ಬೆಳ್ಳಿಯ ನಾಣ್ಯ, ಚಮಚ, ಪ್ಯಾಲೆ ಅಥವಾ ಲಕ್ಷ್ಮೀ ಗಣೇಶನ ಬೆಳ್ಳಿಯ ಪ್ರತಿಮೆಯನ್ನು ಖರೀದಿಸುವುದು ಅತ್ಯಂತ ಶುಭಕರ. ದೀಪಾವಳಿಯಂದು ಈ ವಸ್ತುಗಳನ್ನು ಮನೆಗೆ ತರಿದರೆ ಧನಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಬೆಳ್ಳಿಯು ಶಾಂತ ಶಕ್ತಿಯ ಸಂಕೇತವಾಗಿದ್ದು ಅದು ಮನಸ್ಸಿಗೆ ಸ್ಪಷ್ಟತೆ, ಮನಃಶಾಂತಿ ಮತ್ತು ಜ್ಞಾನವನ್ನು ನೀಡುತ್ತದೆ. ಬೆಳ್ಳಿ ವಸ್ತುಗಳು ಮನೆಯ ವಾತಾವರಣವನ್ನು ಪಾವನಗೊಳಿಸುತ್ತವೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಬುಧನ ಶಕ್ತಿಯು ಪ್ರಕಾಶ, ಸ್ಪಷ್ಟತೆ ಮತ್ತು ಬೌದ್ಧಿಕತೆಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಕನ್ನಡಿಯು ಮತ್ತು ಗಾಜು ಬುಧನಿಗೆ ಅತಿ ಹತ್ತಿರದ ಅಂಶಗಳಾಗಿವೆ. ಕನ್ನಡಿಯು ಶುದ್ಧತೆ, ಸ್ಪಷ್ಟತೆ ಮತ್ತು ಪ್ರಕಾಶದ ಸಂಕೇತ. ಹೊಸ ಕನ್ನಡಿ ಅಥವಾ ಗಾಜಿನ ಶೋಪೀಸ್ ಖರೀದಿಸಿ ಮನೆಗೆ ತರಿದರೆ ಅದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಟ್ಟು ಧನಾತ್ಮಕ ಶಕ್ತಿ ಹರಡುವಂತೆ ಮಾಡುತ್ತದೆ. ಈ ವಸ್ತುಗಳನ್ನು ವಿಶೇಷವಾಗಿ ದಕ್ಷಿಣ ಪೂರ್ವ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಕೀರ್ತಿ, ಖ್ಯಾತಿ ಮತ್ತು ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತದೆ. ಗಾಜಿನ ವಸ್ತುಗಳು ಮನೆಯಲ್ಲಿ ಬೆಳಕಿನ ಹರಿವನ್ನು ಹೆಚ್ಚಿಸುವುದರಿಂದ ಜೀವನದಲ್ಲಿ ಹೊಸ ಅವಕಾಶಗಳು ಬೆಳಗುತ್ತವೆ. ಹೀಗಾಗಿ ಮಿಥುನ ರಾಶಿಯವರು ದೀಪಾವಳಿಯಂತಹ ಶುಭ ದಿನದಲ್ಲಿ ಜಪಮಾಲೆ, ಕ್ರಿಸ್ಟಲ್, ಧೂಪದ ಕಡ್ಡಿ, ಬೆಳ್ಳಿಯ ನಾಣ್ಯ, ಪರ್ಸ್, ಗಣೇಶನ ಪ್ರತಿಮೆ, ಕನ್ನಡಿ ಅಥವಾ ಗಾಜಿನ ಶೋಪೀಸ್ ಖರೀದಿಸಿದರೆ ಅದು ಕೇವಲ ಭೌತಿಕ ಸಮೃದ್ಧಿಯನ್ನೇ ಅಲ್ಲ, ಬೌದ್ಧಿಕ ಶಕ್ತಿ, ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುತ್ತದೆ. ಈ ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಡಿಸುತ್ತವೆ ಮತ್ತು ಬುಧ ಗ್ರಹದ ಅನುಗ್ರಹದಿಂದ ಜ್ಞಾನ, ಹಣ, ಖ್ಯಾತಿ ಮತ್ತು ಯಶಸ್ಸಿನ ಬೆಳಕು ನಿಮ್ಮ ಜೀವನದಲ್ಲಿ ಹೆಚ್ಚುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.